ದಾವೀದನು ತಾನು ಮಾಡಿದ ಪಾಪವನ್ನು ಒಪ್ಪಿಕೊಳ್ಳುವುದರ ಬದಲಿಗೆ ಮುಚ್ಚಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಬೆತ್ಷೆಬಳ ಗಂಡನಾದ ಊರಿಯನ ಕೊಲೆ ಮಾಡಿಸುತ್ತಾನೆ. ಆ ರೀತಿಯಾಗಿ ಒಬ್ಬ ಸೈನಿಕನ ಕೊಲೆ ಮಾಡಿಸಿದಾಗ ಲೋಕದವರ ದೃಷ್ಟಿಯಲ್ಲಿ ಏನನಿಸಿತು? ಊರಿಯ ಎಂಬ ಸೈನಿಕನು ಯುದ್ಧದಲ್ಲಿ ಸತ್ತನು. ಅವನ ಹೆಂಡತಿಯಾದ ಬೆತ್ಷೆಬಳು ವಿಧವೆಯಾದಳು, ಅನಾಥಳಾಗಿ ಉಳ್ಕೊಂಡಳು, ಏಕಾಂಗಿಯಾಗಿ ಉಳ್ಕೊಂಡಳು ಎಂಬುದಾಗಿ ಎಲ್ಲರೂ ದಯೆ ತೋರಿಸುತ್ತಾ ಇದ್ರೆ ದಾವೀದನು ಒಂದು ವಿಷಯವನ್ನು ಪ್ರಕಟಿಸಿದ. ಏನೆಂದು ಗೊತ್ತಾ? ನಮ್ಮ ಸೈನಿಕನಾದ ಊರಿಯ ಯುದ್ಧದಲ್ಲಿ ಸತ್ತ. ಹೆಂಡತಿ ಒಬ್ಬಂಟಿಗಳಾಗಿ ಉಳ್ಕೊಂಡಿದ್ದಾಳೆ. ಬಾಡಿ ಹೋದ ಜೀವಿತ ಅವಳದು. ಆಕೆಯ ಜೀವಿತವನ್ನು ನಾನು ಚಿಗುರಿಸುತ್ತೇನೆ ಎಂದು ಹೇಳಿ ಬೆತ್ಷೆಬಳಿಗೆ ಅವನು ವಿವಾಹ ಮಾಡಿಕೊಳ್ಳುತ್ತಾನೆ. ಲೋಕವೆಲ್ಲ ನೋಡಿ ದಾವೀದನಿಗೆ ಎಷ್ಟೋ ಮೆಚ್ಕೊಂಡಿರುತ್ತೆ. ದಾವೀದನು ನೋಡಿದ್ರಾ ಎಷ್ಟು ಒಳ್ಳೆಯವನೆಂದು? ಒಬ್ಬ ಸೈನಿಕನ ಹೆಂಡತಿ, ಸೈನಿಕನು ಸತ್ತಿದ್ದಕ್ಕೆ ಅವಳು ಒಬ್ಬಂಟಿಗಳಾಗಿರ್ತಾಳೆ ಅಂದ್ಕೊಂಡು ಆಕೆಯನ್ನು ತನ್ನ ಹೆಂಡತಿಯನ್ನಾಗಿ ಅಂಗೀಕರಿಸಿ ಅಂತಹ ಒಂಟಿತನದ ಜೀವಿತಕ್ಕೆ ದಾವೀದನು ಆಧಾರವಾಗಿ ನಿಂತ ದಾವೀದನು ಬಹಳ ಒಳ್ಳೆಯವನು ಎಂಬುದಾಗಿ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಇದ್ರು. ಆದರೆ ವಾಸ್ತವದಲ್ಲಿ ದಾವೀದನು ಮಾಡಿದ್ದೆಲ್ಲವೂ ಕೂಡ ಮೋಸ. ಯುದ್ಧದಲ್ಲಿ ಊರಿಯ ಸಾಯಲಿಲ್ಲ, ದಾವೀದ ಕೊಲೆ ಮಾಡಿಸಿದ. ಬೆತ್ಷೆಬಳ ಮೇಲೆ ದಯೆ ತೋರಿಸಿದ್ದಕ್ಕಲ್ಲ ದಾವೀದನು ಮದುವೆಯಾದದ್ದು. ಆಕೆ ಸುಂದರಳಾಗಿರುವುದರಿಂದ ಆಕೆಗೆ ಮದುವೆ ಮಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಆಕೆಯ ಗಂಡನ ಕೊಲೆ ಮಾಡಿಸ್ತಾನೆ. ಭಯಂಕರವಾದಂತಹ ಘೋರವಾದಂತಹ ತಪ್ಪುಗಳನ್ನು ದಾವೀದನು ತನ್ನ ಜೀವಿತದಲ್ಲಿ ಮಾಡುತ್ತಾನೆ. ಆಯ್ತು ಸರಿ, ಆಕೆಯೊಂದಿಗೆ ವ್ಯಭಿಚಾರ ಮಾಡಿದ್ರೂ ಕೂಡ ತಪ್ಪೊಪ್ಪಿಕೊಳ್ಳುವುದಿಲ್ಲ. ಆಕೆಯ ಗಂಡನ ಕೊಲೆ ಮಾಡಿಸುತ್ತಾನೆ, ತಪ್ಪು ಒಪ್ಪಿಕೊಳ್ಳುವುದಿಲ್ಲ. ಹೀಗೆ ತಪ್ಪು ಒಪ್ಪಿಕೊಳ್ಳಲಾರದಂತೆ, ಪಾಪವನ್ನು ದೇವರಿಗೆ ಹೇಳಿಕೊಳ್ಳದಂತೆ ಅದೇನೋ ಬಹು ಕಠಿಣನಾಗಿ ವ್ಯವಹರಿಸುತ್ತಾನೆ. ದಿನಗಳು ಕಳೆಯುತ್ತಾ ಹೋಗ್ತವೆ, ವಾರಗಳು ಕಳೆಯುತ್ತಾ ಹೋಗ್ತವೆ, ತಿಂಗಳುಗಳು ಕಳೆಯುತ್ತಾ ಹೋಗ್ತವೆ. ದಾವೀದನು ತಾನು ಮಾಡಿದ ತಪ್ಪನ್ನು ಮಾತ್ರ ಒಪ್ಪಿಕೊಳ್ಳದಂತೆ ಆರಾಮಾಗಿ ಜೀವಿಸುತ್ತಾನೆ. ಒಮ್ಮೆ ಬಹಳ ಆತ್ಮಿಕನಾಗಿದ್ದನು, ಒಮ್ಮೆ ಪ್ರಾರ್ಥನೆ ಮಾಡುವವನಾಗಿದ್ದ, ಒಮ್ಮೆ ಬಹಳ ಒಳ್ಳೆಯವನಾಗಿದ್ದ, ಒಮ್ಮೆ ಕೀರ್ತನೆಗಾರನಾಗಿದ್ದ, ಒಮ್ಮೆ ದೇವರಲ್ಲಿ ಭಯ ಭಕ್ತಿಯುಳ್ಳವನಾಗಿದ್ದ, ಒಮ್ಮೆ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕು ಎಂಬುದಾಗಿ ತವಕಪಟ್ಟವನಾಗಿದ್ದ, ಒಮ್ಮೆ ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡಿದವನಾಗಿದ್ದ, 7 ಸಾರಿ ದೇವರನ್ನು ಸ್ತುತಿಸಿದವನಾಗಿದ್ದ. ಆದರೆ ಏನಾಗಿ ಹೋಯ್ತು ಆ ಭಕ್ತಿ? ಏನಾಗಿ ಹೋಯ್ತು ಆ ಆತ್ಮಿಕತೆ? ಏನಾಯ್ತು ಆ ಪ್ರಾರ್ಥನೆಯ ಜೀವಿತ? ಈ ದಿನ ನಮ್ಮ ಮಧ್ಯ ಅಂಥವರು ಇಲ್ಲಾಂತೀರಾ? ಒಮ್ಮೆ ನೀವು ಬಹಳ ಆತ್ಮಿಕಳೂ ಆಗಿದ್ರಿ. ಒಮ್ಮೆ ಬೆಳಗ್ಗೆ ಎದ್ದ ಕೂಡಲೇ ಮೊಳಕಾಲೂರಿ ಪ್ರಾರ್ಥನೆ ಮಾಡುವವನಾಗಿದ್ರಿ. ಪ್ರಾರ್ಥನೆಯಿಂದಲೇ ನಿಮ್ಮ ದಿನ ಶುರು ಮಾಡುವವಳು ಆಗಿದ್ರಿ. ಆದರೆ ಈ ದಿನ ಏನಾಯ್ತು? ಬೆಳಗ್ಗೆ ಎದ್ದೇಳ್ತಾ ಇದ್ದೀರಿ, ಆದರೆ ಮೊಳಕಾಲೂರ್ಲಿಕ್ಕಾಗ್ತಾ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕಾಗ್ತಾ ಇಲ್ಲ. ವಾಕ್ಯವನ್ನು ಪ್ರತಿದಿನ ಓದುತ್ತಾ ಇದ್ರಿ, ಈಗ ಓದುವುದನ್ನು ಬಿಟ್ರಿ. ಸಭೆಗೆ ಕ್ರಮ ತಪ್ಪದೆ ಬರುತ್ತಾ ಇದ್ರಿ. ನಿಮ್ಮ ಹೆಂಡತಿಯನ್ನು ಕರೆತರ್ತಾ ಇದ್ರಿ, ನಿಮ್ಮ ಮಕ್ಕಳನ್ನು ಕರೆತರ್ತಾ ಇದ್ರಿ. ಆದರೆ ಈಗ ಏನಾಯ್ತು? ಈ ದಿನ ಹೆಂಡತಿಯನ್ನು ಕರೆತರ್ತಾ ಇಲ್ಲ, ಮಕ್ಕಳನ್ನು ಕರೆತರ್ತಾ ಇಲ್ಲ. ನೀವು ಬರುವುದೇ ಗಗನವಾಗಿ ತಯಾರಾಗ್ಬಿಟ್ಟಿದೆ. ಒಮ್ಮೆ ಖಚಿತವಾಗಿಯೂ ಉಪವಾಸವಿದ್ದು ಫ್ರೈಡೆ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವವಳಾಗಿದ್ರಿ. ಆದರೆ ಈ ದಿನ ಏನಾಯ್ತು? ಉಪವಾಸ ಇರುವುದನ್ನು ಬಿಡ್ತಾ ಇದ್ದೀರಿ, ಉಪವಾಸ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುವುದನ್ನು ಬಿಡ್ತಾ ಇದ್ದೀರಿ. ಎದಕ್ಕಾಗಿ ಬಿದ್ದು ಹೋಗ್ತಾ ಇದ್ದೀರಿ? ನಿಮ್ಮ ಆತ್ಮಿಕ ಜೀವಿತದಲ್ಲಿ ನಿಮಗಿರುವ ಆತ್ಮಿಕತೆ ದಿನೇ ದಿನೇ ಬಿದ್ದೋಗುತ್ತಾ ಇದೆ. ಸಭೆಗೆ ಒಬ್ಬರನ್ನು ಕರೆತರಬೇಕೆಂದು ಬಹಳ ಪ್ರಯತ್ನ ಮಾಡ್ತಾ ಇದ್ರಿ. ಬಂಧುಗಳನ್ನು ಆಹ್ವಾನಿಸುತ್ತಾ ಇದ್ರಿ, ಸ್ನೇಹಿತರನ್ನು ಆಹ್ವಾನಿಸುತ್ತಾ ಇದ್ರಿ. ಆದರೆ ಈ ದಿನ ಏನಾಯ್ತು? ನಿಮ್ಮ ಬಾಯಿ ಮೂಕವಾಯಿತು. ನಿಮ್ಮ ಬಂಧು ನಶಿಸಿ ಹೋದ್ರು, ಸ್ನೇಹಿತರು ನಶಿಸಿ ಹೋದ್ರು, ನನಗ್ಯಾಕೆ ಬೇಕು ಎಂಬ ಭಾವನೆ ಬಂದ್ಬಿಟ್ಟಿದೆ. ಕಾರಣ, ನಿಮ್ಮ ಆತ್ಮಿಕತೆ ಅಡಗಿಸಲ್ಪಟ್ಟಿದೆ. ನೀವು ಸಂಪಾದಿಸುವ ಸಂಪಾದನೆಯಲ್ಲಿ ದಶಮಭಾಗ ಖಂಡಿತವಾಗಿ ದೇವರಿಗೆ ಕೊಡುವವಳಾಗಿದ್ರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವು ಮಾಡ್ತಾ ಇರೋದೇನು? ದೇವರಿಗೆ ಕಾಣಿಕೆ ಕೊಡುವುದೇ ಕಷ್ಟವಾಗಿ ತಯಾರಾಗಿದೆ. ಯಾಕೆ ಕೊಡಬೇಕು ಎಂಬ ಭಾವನೆ ಬಂದಿದೆ. ಕಾರಣ, ನಿಮ್ಮ ಆತ್ಮಿಕ ಜೀವಿತದಲ್ಲಿ ನೀವು ಅಡಗಿಸಲ್ಪಟ್ಟ ಸ್ಥಾನಕ್ಕೆ ಸೇರಿದ್ದೀರಿ. ಹಾಗಾದರೆ ದಯವಿಟ್ಟು ಕೇಳ್ರಿ, ಆತ್ಮಿಕ ಜೀವಿತದಲ್ಲಿ ಅಡಗಿಸಲ್ಪಟ್ಟ ಸ್ಥಿತಿಗೆ ಸೇರಿರುವ ನೀವು ಮತ್ತಷ್ಟು ಪ್ರಮಾದಗಳನ್ನು ತಂದುಕೊಳ್ಳಬಾರದು ಎಂಬುದಕ್ಕಾಗಿಯೇ ದೇವರು ಈ ಸಂದೇಶ ನೇರವಾಗಿ ನಿಮಗೆ ಸಾರಬೇಕೆಂದು ದೇವರು ನನ್ನನ್ನು ಪ್ರೇರೇಪಿಸಿದ್ದಾರೆ. ದಯವಿಟ್ಟು ಕೇಳ್ರಿ, ಆ ದಿನ ನಡೆದದ್ದೇನು? ದಾವೀದನು ತನ್ನ ಜೀವಿತದಲ್ಲಿ ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳುವುದರ ಬದಲಿಗೆ ಅವುಗಳನ್ನು ಮುಚ್ಚಿಟ್ಟುಕೊಂಡು ಆರಾಮಾಗಿ ಪರಿಪಾಲನೆ ಮಾಡುತ್ತಾ ಇದ್ದನು. ಅದನ್ನು ದೇವರು ನೋಡುತ್ತಲೇ ಇದ್ರು. ದಾವೀದನಲ್ಲಿ ಮಾರ್ಪಡುವಿಕೆ ಬರಲಿಲ್ಲ. ಪಾಪ ಒಪ್ಪಿಕೊಳ್ತಾ ಇಲ್ಲ.
ಪಶ್ಚಾತ್ತಾಪ ಪಡ್ತಾ ಇಲ್ಲ. ಇನ್ನು ದೇವರೇ ತೀರ್ಪು ತೀರಿಸುತ್ತಾರೆ. ದಾವೀದನೇ, ನೀನು ಮಾಡಿರುವ ಪಾಪಗಳಿಗಾಗಿ ಒಪ್ಪಿಕೊಳ್ಳುವುದರ ಬದಲಿಗೆ ಪಾಪಗಳನ್ನು ಮುಚ್ಚಿಕೊಳ್ಳುತ್ತಲೇ ಇದ್ದಿ. ಮಾತ್ರವಲ್ಲದೆ ಪಶ್ಚಾತ್ತಾಪ ಪಡದಂತೆ ನೀನು ನಿರ್ಲಕ್ಷ್ಯನಾಗಿ ಜೀವಿಸುತ್ತಿರುವುದರಿಂದ, ಹಾಗಾಗಿ ನೀನು ಮಾಡಿರುವ ತಪ್ಪುಗಳಿಗಾಗಿ ನಾನು ಶಿಕ್ಷೆ ವಿಧಿಸುತ್ತಾ ಇದ್ದೇನೆ ಎಂದು ಹೇಳಿ ದೇವರು ತೀರ್ಪು ತೀರಿಸುತ್ತಾರೆ. ಜಾಗ್ರತೆ, ಜಾಗ್ರತೆ. ಕೇಳಿ ಸಹೋದರ ಸಹೋದರಿಯರೇ, ನಾವು ಮಾಡಿರುವ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕಿಂತ ಮುಂಚೆಯೇ ದೇವರು ಒಂದು ವೇಳೆ ನಮಗೆ ಶಿಕ್ಷೆಯನ್ನು ವಿಧಿಸಿದ್ದೇ ಆದರೆ ನಮ್ಮನ್ನು ತಪ್ಪಿಸಬಲ್ಲಾತನು ಈ ಲೋಕದಲ್ಲಿ ಮತ್ಯಾರೂ ಇಲ್ಲವೇ ಇಲ್ಲ ಎಂಬುದನ್ನು ಮರೆಯಬೇಡಿ. ಪರಿಶುದ್ಧನಾದ ದೇವರೇ, ಬಹುಶಕ್ತಿಯುತವಾದ ಸಂದೇಶದ ಮೂಲಕ ನಮ್ಮೆಲ್ಲರನ್ನು ದೇವರೇ ಪ್ರೇರೇಪಿಸಿದ್ದಕ್ಕಾಗಿ, ಪರಿಶುದ್ಧಗೊಳಿಸಿದ್ದಕ್ಕಾಗಿ ನಿಮಗೆ ವಂದನೆಗಳು. ಸಮಾಧಾನದಿಂದ ನಾವು ಜೀವಿಸಬೇಕಾದರೆ ಸಮಾಧಾನವನ್ನು ಹಾಳು ಮಾಡುವ ಪ್ರತಿ ಪಾಪವನ್ನು ನಾವು ತ್ಯಜಿಸಬೇಕು, ಬಿಟ್ಟು ಬಿಡಬೇಕು. ಹಾಗೆಯೇ ನಿಮ್ಮ ಚಿತ್ತಾನುಸಾರವಾಗಿ ನಾವು ಜೀವಿಸಬೇಕು. ದಾವೀದನು ತನ್ನ ಜೀವಿತದಲ್ಲಿ ಮಾಡಿದ ಪಾಪ ಒಪ್ಪಿಕೊಳ್ಳದೆ ಮತ್ತು ಬಿಟ್ಟು ಬಿಡದೆ ಅವನು ಮಾಡಿರುವ ಪಾಪವನ್ನು ದೇವರೇ ನಿಮ್ಮ ಸನ್ನಿಧಿಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದಕ್ಕಾಗಿ ಅವನು ಶಿಕ್ಷಿಸಲ್ಪಟ್ಟ. ಜೀವಿತ ಕಾಲವೆಲ್ಲ ಆ ಶಿಕ್ಷೆ ಅವನನ್ನು ಹಿಂಬಾಲಿಸಿತು. ನಮ್ಮ ಜೀವಿತದಲ್ಲಿ ಅಂತಹ ಪರಿಸ್ಥಿತಿ ಬರದಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.